ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ನಾವು ಕತಾರಿಂದ ದುಬೈಗೆ ಮಕ್ಕಳು ನೋಡೋದಕ್ಕೋಸ್ಕರ ಮಂಡೇ ನಾವು ಬಂದ್ವಿ. ನಾವು ಕತಾರ್ ಬಿಡುವಾಗ ಸುಮಾರು 11:30-12 ಆಗಿತ್ತು. ಇಲ್ಲಿ ದುಬೈಗೆ ಬರುವಾಗ ನಾವು 8 o'clock ಆಗಿತ್ತು. 7:30-8 ಆಗಿಬಿಟ್ಟಿತ್ತು. ಮಕ್ಳಿಗೋಸ್ಕರ ಸುಮಾರು ಅಡುಗೆಗಳನ್ನೆಲ್ಲ ಮಾಡಿಕೊಂಡು ತೊಗೊಂಡು ಬಂದ್ವಿ. ಯಾವಾಗಲೂ ಹಂಗೆ ನಾವು ಇಲ್ಲಿ ಮಕ್ಕಳು ನೋಡೋಕ್ಕೆ ಅಂತ ಬಂದಾಗ ಏನಾದರೂ ಒಂದಷ್ಟಾದರೂ ಅಡುಗೆಗಳನ್ನ ಮಾಡ್ಕೊಂಡು ತೊಗೊಂಬರ್ತೀವಿ. ಈ ಸಲವೂ ಹಂಗೆ ಸುಮಾರು ಅಡುಗೆಗಳನ್ನ ಮಾಡಿಕೊಂಡು ತೊಗೊಂಡು ಬಂದ್ವಿ. ಬನ್ನಿ ಏನೇನು ಅಡುಗೆ ಮಾಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ ದೋಸೆ ಬ್ಯಾಟರು. ಮಕ್ಕಳಿಗೆ ದೋಸೆ ಅಂದರೆ ತುಂಬ ಇಷ್ಟ. ಅದರಲ್ಲೂ ಇಲ್ಲಿ ಗಲ್ಫಲ್ಲಿ ದೋಸೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನೇ ದೋಸೆ ಬ್ಯಾಟರ್ ಮಾಡ್ಕೊಂಡು ಬಂದಿದ್ದೆ. ಮನೇಲಿ ಅವ್ರು ಮಾಡ್ಕೊಳ್ಬೋದು ಅಂತ. ಇದು ಮಟನ್ ಕುರ್ಮಾ ಮಾಡಿದ್ದೀನಿ. ಅದು ಕೂಡ ಒಂದು ಈ ಥರ ಮೊಸರು ಡಬ್ಬದಲ್ಲಿ ಅಥವಾ ಬಟರ್ ಡಬ್ಬದಲ್ಲಿ ಬಟರ್ ಇರುತ್ತಲ್ಲ, ಅಥವಾ ಐಸ್ ಕ್ರೀಮ್ ಡಬ್ಬ ಆ ಥರದ್ರಲ್ಲಿ ನಾವು ಯಾವಾಗಲೂ ಈ ಥರ ಸೇವ್ ಮಾಡಿಕೊಂಡು ಡಬ್ಬಗಳನ್ನ ಈ ಥರ ಅಡುಗೆಗಳು ಮಾಡಿದಾಗ ಈ ಡಬ್ಬದೊಳಗೆ ಹಾಕ್ಕೊಂಡು ತೊಗೊಂಡು ಹೋಗ್ತೀವಿ. ಇದು ಕತಾರ್ ಸೌದಿ ರೋಡು. ಯಾವಾಗಲೂ ನಾನು ದೋಹಾ ಟು ದುಬೈದು ವಿಡಿಯೋಗಳನ್ನ ಮಾಡಿರ್ತೀನಿ, ರೋಡ್ ಟ್ರಿಪ್ ಅಂದ್ಬಿಟ್ಟು. ಈ ಸಲ ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಇದು ಕತಾರ್ ಬಾರ್ಡ್ರಲ್ಲಿ ಕಾಫಿ ಕೊಡ್ತಿದ್ದು, ಇದು ಬಂದು ಬಾರ್ಡ್ರಲ್ಲಿ ಕಾಫಿ ಕೊಡ್ತಿದ್ದು. ಇಲ್ಲೇ ಯಾವಾಗಲೂ ಬಂದು ಕಾಫಿ ಕುಡಿದು ಆಮೇಲೆ ನೆಕ್ಸ್ಟ್ ನಾವು ದುಬೈಗೆ ಹೊರಡೋದು. ನಮ್ಮ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ವಾರ ಏನಾದರೂ ಆ ಥರ ರಜೆ ಸಿಕ್ಕಿದ್ರೆ ಸಾಕು, ನಾವು ಈ ಮಕ್ಳಿಗೆ ಏನು ಇಷ್ಟನೋ ಆ ಅಡುಗೆನ ನಾವು ಮಾಡಿಕೊಂಡು ಈ ಕಡೆ ದುಬೈ ಕಡೆಗೆ ಬಂದುಬಿಡ್ತೀವಿ ಮಕ್ಕಳು ನೋಡೋದಕ್ಕೋಸ್ಕರ. ಇದು ನೋಡಿ ದುಬೈ ರೀಚ್ ಆದ್ವಿ. ಮಕ್ಕಳು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಮುಂಚೆ ಎಲ್ಲ ಮಕ್ಕಳು ಶಾರ್ಜಾದಲ್ಲಿ ಇದ್ರಲ್ವ, ಇವಾಗ ದುಬೈಗೆ ಈಗೊಂದು 3 weeks ಆಯ್ತು ಅಷ್ಟೇ ದುಬೈಗೆ ಬಂದು. ಇಲ್ಲಿ ದುಬೈಲಿ ಹೋಟೆಲ್ ಅಪಾರ್ಟ್ಮೆಂಟ್ ಅಂತ ಅಲ್ಲಿ ಇರಿಸಿದ್ದೀವಿ. ಒಂದು ಸ್ವಲ್ಪ ತಿಂಗಳು ಇರಲಿ ಇಲ್ಲೇನೆ ಅಂತ, ಆಮೇಲೆ ಬೇರೆ ಮನೆ ಶಿಫ್ಟ್ ಮಾಡಿಸೋಣ ಅಂದ್ಬಿಟ್ಟು. ನಮ್ಮ ದೊಡ್ಡ ಮಗನಿಗೆ ಫೋನ್ ಮಾಡಿ ಹೇಳಿದ್ವಿ, ಕೆಳಗಡೆ ಬಾ ಟ್ರಾಲಿ ಎತ್ಕೊಂಡು ಅಂತ. ಅವನು ಟ್ರಾಲಿ ತೊಗೊಂಡು ಕೆಳಗಡೆ ಬಂದಿದ್ದ. ನಾವು ಅಷ್ಟರೊಳಗೆ ಬಂದ್ವಿ. ಲಗೇಜ್ ಎಲ್ಲ ಒಳಗಡೆ ಇಡ್ತಾ ಇದ್ದಾರೆ ಇಬ್ಬರೂ. ಮುಂಚೆ 2 ಬೆಡ್ರೂಮಲ್ಲಿದ್ದರು ಶಾರ್ಜಾದಲ್ಲಿ. ಇದು ಸಿಂಗಲ್ ಬೆಡ್ರೂಮು. ಇವಾಗ ಸದ್ಯಕ್ಕೆ ಅಂದ್ಬಿಟ್ಟು ನಾವು ಒಂದು 2-3 ತಿಂಗಳಿಗೆ ಅಂದ್ಬಿಟ್ಟು ಈ ಮನೇಲಿ ಇರಿಸಿದ್ದೀವಿ. ಅದಾದ ನಂತರ ನೋಡಬೇಕು ಬೇರೆ ವಿಲಾ ಯಾವುದಾದ್ರು ಇದ್ದರೆ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಇವನು ನಂದು 2ನೇ ಮಗ ಕಿಮ್ಮಿ ಅಂತ ಇವನ ಹೆಸರು. ನಾನು ಹೆದರ್ಕೊಂಡಿದ್ದೆ ಫುಡ್ ಐಟಮ್ ಏನಾದರೂ ಹಾಳಾಗ್ಬಿಡುತ್ತಾ ಅಂದ್ಬಿಟ್ಟು. ಏನೂ ಹಾಳಾಗಿರಲಿಲ್ಲ. ಅದು ನಾವು ಫ್ರೀಝರಲ್ಲಿ ಇಟ್ಟಿದ್ದರಿಂದ ಎಲ್ಲನೂ ಹಂಗಂಗೆ ಗಟ್ಟಿಗಿತ್ತು. ದೋಸೆ ಬ್ಯಾಟರ್ ಕೂಡ ಏನಾಗಿರಲಿಲ್ಲ. ಎಲ್ಲ ಫ್ರೀಝರಲ್ಲಿ ಇಟ್ಟಿದ್ವಲ್ಲ, ಎಲ್ಲ ಚೆನ್ನಾಗಿತ್ತು. ಬಂದಂಗೆ ಫಸ್ಟ್ ತೊಗೊಂಡೋಗಿ ಎಲ್ಲ ಐಟಮ್ನೂ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ. ಚಿಕನ್ ಕಬಾಬ್ ಮಾಡಿದ್ದೆ, ದೋಸೆ ಬ್ಯಾಟರ್ ಮಾಡಿದ್ದೆ, ಮಟನ್ ಕುರ್ಮಾ ಮಾಡಿದ್ದೆ, ಆಮೇಲೆ ಇನ್ನೊಂದು ಮೆಂತ್ಯ ಮತ್ತು ಬಟಾಣಿ ಹಾಕಿ ಗ್ರೇವಿ ಮಾಡಿದ್ದೆ. ಆಮೇಲೆ ಏನೇನು ಮಾಡಿದೆ ಅನ್ನೋದೇ ಮರ್ತೋಗಿದೆ. ಆಮೇಲೆ ನಮ್ಮನೆಯವರು ಕೇಕ್ ಮಾಡಿದರು ಮಕ್ಕಳಿಗೆ ಅಂತ, ಮತ್ತೇನೋ ಚೀಸ್ ಕೇಕ್ ಅಂತ ಮಾಡಿದರು. ಆಮೇಲೆ ಕೋಡ್ಬಳೆ ಮಾಡಿದ್ದೆ, ಇದು ಚಾಕ್ಲೇಟು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ 3 ಡಬ್ಬ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇದು ನೋಡಿ ಬೆಟ್ಟದ ನೆಲ್ಲಿಕಾಯಲ್ಲಿ ಮುರಬ್ಬ ಅಂತ ಮಾಡ್ತಾರಲ್ವ, ಜಾಗ್ರಿ ಎಲ್ಲ ಹಾಕ್ಬಿಟ್ಟು ಅದು ಮಾಡ್ಕೊಂಡು ತೊಗೊಂಬಂದಿದ್ದೆ. ಸರಿ, ಎಲ್ಲನೂ ಫ್ರಿಡ್ಜಲ್ಲಿ ಇಟ್ಟಾಗಿದ್ದ ನಂತರ ನಾವು ಕತಾರಿಂದ ಬರುವಾಗ ಫಲಾಫಿಲ್ ಅಂತ ಅರಬಿ ಸ್ಯಾಂಡ್ವಿಚ್ ತೊಗೊಂಬಂದಿದ್ವಿ. ಅದನ್ನೇ ಡಿನ್ನರ್ಗೆ ಮುಗಿಸ್ಕೊಂಡ್ವಿ. ಇವನು ನನ್ನ ಚಿಕ್ಕ ಮಗ ರಿಚ್ಚಿ ಅಂತ. ಇವನು ತುಂಬ ವಿಡಿಯೋ ಕ್ಯಾಮ್ರಾ ಅಂದರೆ ಸ್ವಲ್ಪ ನಾಚ್ಕೊಳ್ತಾನೆ, ಅದಕ್ಕೆ ಅವನ್ನೇ ಫೋಕಸ್ ಮಾಡ್ತಾಯಿದ್ದೆ. ನನ್ನ ದೊಡ್ಡ ಮಗ ಶ್ರೇಯಾಸ್ ಅಂತ, ಅವನದೇನು ಏನಿಲ್ಲ ಆರಾಮು. ಇವನು ಮಧ್ಯದವನು ಕಿಮ್ಮಿ ಅಂತ. ಇವನೊಂದು ಸ್ವಲ್ಪ ಪರವಾಗಿಲ್ಲ. ಇವನೊಬ್ಬನೇ ಚಿಕ್ಕವನು ರಿಚ್ಚಿ ಒಬ್ಬನೇ ಸ್ವಲ್ಪ ನಾಚ್ಕೊಳ್ಳೋದು. ಇದಾದ ನಂತರ ಅವರೆಲ್ಲ ಏನೇನೋ ಮಾತಾಡ್ಕೊಳ್ತಾಯಿದ್ರು, ಆಟಾಡ್ತಾಯಿದ್ರು. ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ, ನೋಡೋಕ್ಕೆ ಚೆನ್ನಾಗಿತ್ತು ಅವ್ರು 3 ಜನದೂ ಅಂತ. ಆಮೇಲೆ ಅದಾದಮೇಲೆ ನಾಳೆ ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾಯಿದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೆಕ್ಸ್ಟು ಇನ್ನೊಂದು ಸಲ ಫ್ರೀ ಆಗಿದ್ದಾಗ ಈ ಮಕ್ಕಳು ಮನೆ ಕೂಡ ನಾನು ತೋರಿಸ್ತೀನಿ ನೀಟಾಗಿ ಎಲ್ಲನೂ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.